ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನಿಸ್ತೀನಿ. ಇವತ್ತು ವಿಶೇಷ ಏನಂತಂದರೆ, ಊರಿನಿಂದ ಎಲ್ಲ ತರಕಾರಿ ತಂದಿದ್ದಾರೆ. ಅಮ್ಮ ಅವ್ರ ಊರಿನಿಂದ ಯಾವ್ಯಾವ ಥರ ತರಕಾರಿ ಕಳಿಸಿದ್ದಾರೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಕಮೆಂಟ್, ನೀವು ಯಾರಾದರೂ ಈ ಥರ ಕಳಿಸ್ತಾರ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಯಾಕಂತಂದರೆ ಎಲ್ಲರಿಗೂ ಅಂಥ ಸೌಭಾಗ್ಯ ಸಿಕ್ಕಲ್ಲ. ಪ್ರೀತಿ ವಿಶ್ವಾಸ, ಅಪ್ಪ ಅಮ್ಮನ ಪ್ರೀತಿ ವಿಶ್ವಾಸ, ಅಣ್ಣ ಅತ್ತಿಗೆ ಪ್ರೀತಿ ವಿಶ್ವಾಸ ಸಿಗಲ್ಲ. ಕೆಲವೊಬ್ರಿಗೆ ಅಷ್ಟೇ. ಯಾಕಂದರೆ ಎಲ್ಲರೂ ಅಂತಲ್ಲ, ಕೆಲವೊಬ್ರು ಅಷ್ಟೇ. ನಮ್ಮ ಅಪ್ಪ ಅಮ್ಮ ನಮಗಾಗಿ ನಾವು ಅಕ್ಕ ತಂಗಿ ಇಬ್ಬರು, ಅಣ್ಣ ಒಬ್ಬರು, ಅಕ್ಕ ತಂಗಿ ಹತ್ರನೇ ಇದ್ದೀವಿ ಬೆಂಗಳೂರಲ್ಲಿ. ಆದ್ರೂ ಪ್ರತಿಯೊಂದೂ ತಂಗಿಗಳು ಬೇಕು ಅಂತ ಅಣ್ಣ ಅಪ್ಪ ಅಮ್ಮ ಆಗ್ಲೂ ಎಲ್ಲ ಅವರು ಕೈಯಿಂದ ಇದು ಮಕ್ಕಳಿಗೆ ಕಳ್ಸೋಣ ಮೊಮ್ಮಕ್ಕಳು ಕಳ್ಸೋಣ ಅನ್ನೋದೇ ಇರುತ್ತೆ ನೋಡಿ. ಯಾವ ಥರ ಕಳಿಸಿದ್ದಾರೆ ನೋಡಿ. ಬನಾನಾ, ದೊಡ್ಡ ಬಾಳೆಹಣ್ಣು, ಮತ್ತು ಇದು ಖಾರಮಣಿ, ಚಿಕ್ಕಡಿಕಾಯಿ, ಬನಾನಾ ಫ್ಲವರು, 2 ಥರ ಸೋರೆಕಾಯಿ, ಪಪ್ಪಾಯ, ಮತ್ತು ಇದು ಫ್ರೆಶ್ ಆಗಿ ದಂಟಿನ ಸೊಪ್ಪು, ತೊಂಡೆಕಾಯಿ, ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ, ಚಿಕ್ಕಡಿಕಾಯಿ, ಅದನ್ನ ಖಾರಮಣಿ ಅಂತಾರೆ. ಇನ್ನು ಮತ್ತು ತೆಂಗಿನಕಾಯಿ, ಎಲ್ಲ ಥರದ್ದನ್ನು ಕಳಿಸ್ತಾರೆ. ಹೂಗಳು ಅಷ್ಟೇ, ಕನಕಾಂಬರ ಹೂವು, ದಾಸವಾಳದ ಹೂವು, ತೋಟದಲ್ಲಿ ಏನೇನು ಸಿಗುತ್ತೋ ಎಲ್ಲ ಥರದ್ದು ತರಕಾರಿ, ಇದು ರುದ್ರಾಕ್ಷಿ ಹೂವು ಅಂತೆ, ಪ್ರತಿಯೊಂದು ತರಕಾರಿ ಹೂಗಳು ಎಲ್ಲನೂ ಬೆಳೆದು ಕಳಿಸ್ತಾರೆ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತು ಬೀನ್ಸು, ಕ್ಯಾರೆಟ್ ಇಲ್ಲ, ಬೀನ್ಸ್. ಮೊನ್ನೆ ರೀಸೆಂಟಾಗಿ ಕಡಲೆಕಾಯಿ ಬೆಳೆದಿದೆ. ಎಲ್ಲ ಪ್ರತಿಯೊಂದು ಊರ ಕಡೆಯಿಂದ ಅಪ್ಪ ಅಮ್ಮ ಕಳಿಸ್ತಾರೆ, ಅಣ್ಣ ಎತ್ಕೊಂಬರ್ತಾನೆ. ಪ್ರತಿ 15 ಡೇಸ್ಗೆ ಒಂದ್ಸಲ ಅಣ್ಣ ಊರಿನಿಂದ ಎತ್ಕೊಂಬರ್ತಾರೆ. ಇಲ್ಲಿಂದ ನಮ್ಮ ಬೆಂಗಳೂರಿನಿಂದ ಅದು ಕೋಲಾರ ಸೈಡ್ ನಮ್ಮದು ಊರು, 60 ಕಿಲೋಮೀಟರ್ಸ್ ಆಗುತ್ತೆ. ಪ್ರತಿ 15 ಡೇಸ್ಗೆ ಒಂದ್ಸಲ ತಂಗಿಗಳಿಗೆ ಅಂತ ಎತ್ಕೊಂಬರ್ತಾನೆ. ಈ ಅದೃಷ್ಟ ಯಾರಿಗಿದೆಯೋ ಇಲ್ಲೋ, ಸದ್ಯಕ್ಕೆ ನಾವಂತೂ ಅನುಭವಿಸ್ತಾ ಇದ್ದೀವಿ. ಯಾಕಂತಂದರೆ ಎಲ್ಲರೂ ಆ ಥರ ಇದು ಏನೋ ಹಾಗಾಗಿ ನಾವು ಅದೃಷ್ಟ ಮಾಡಿದ್ದೀವಿ ಅಂತಲೇ ಹೇಳ್ತೀವಿ. ಯಾಕಂತಂದರೆ ಇಷ್ಟು ತರಕಾರಿಗಳು ಇದೆಲ್ಲ ಕಳಿಸ್ತಾರೋ ಬಿಡ್ತಾರೋ, ಇವತ್ತು ಅವ್ರ ಪ್ರೀತಿ ವಿಶ್ವಾಸ ಇದೆಯಲ್ಲ, ಮಕ್ಕಳು ಮೊಮ್ಮಕ್ಕಳು ಅನ್ನೋ ಥರ, ನಮ್ಮ ಮಕ್ಕಳು ತಿನ್ನಲಿ, ನಮ್ಮ ಮೊಮ್ಮಕ್ಕಳು ತಿನ್ನಲಿ. ಇದು ನ್ಯಾಚುರಲ್ ಫ್ರೂಟ್ಸು ಪ್ರತಿಯೊಂದು. ಇವಾಗ ಪ್ರೆಸೆಂಟ್ ಬನಾನಾ ಇದೆ. ನಾವು 2.5 ಎಕರೆ ಪಪ್ಪಾಯ ಹಾಕಿದ್ವಿ. ಪಪ್ಪಾಯಲ್ಲಿ ಸ್ವಲ್ಪ ಲಾಸ್ ಆಯಿತು, ಬಂಡವಾಳ ಬಂತು, ಲಾಭ ಏನು ಬರಲಿಲ್ಲ. ಇವಾಗ ಬನಾನಾ ರನ್ನಿಂಗ್ ನಡೀತಾ ಇದೆ, ಪರವಾಗಿಲ್ಲ. ಬನಾನಾದಲ್ಲೇನು ಸ್ವಲ್ಪ ಮಟ್ಟಿಗೆ ಕಾಸು ಮಾಡ್ಕೋತಾ ಇದ್ದಾರೆ. ಇವೆಲ್ಲ ಇನ್ನು ಮನೆಗೆ ಹಾಕೋಗಳು ಅಷ್ಟೇ. ಇನ್ನು ಇದು ಏನು ಚೋಪೆ ಗಿಡ, ಇನ್ನು ಥರ ಡ್ರ್ಯಾಗನ್ ಫ್ರೂಟ್ ಎಲ್ಲ ಒಂದೊಂದು ಗಿಡಗಳು ಇಟ್ಟಿದ್ದಾರೆ. ನಿಮಗೂ ಯಾರಾದರೂ ಈ ಥರ ಕಳಿಸ್ತಾರೆ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.